ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಡಿವೈಎಸ್ಪಿ ಕನಕಲಕ್ಷ್ಮಿಗೆ ಸಿಸಿಬಿ ನೋಟಿಸ್ ಅನ್ನು ನೀಡಿದೆ. ಇಂದು ವಿಚಾರಣೆಗೆ ಬರುವಂತೆ ಡಿವೈಎಸ್ಪಿ ಕನಕಲಕ್ಷ್ಮಿಗೆ ಸಿಸಿಬಿ ನೋಟಿಸ್ ಅನ್ನು ನೀಡಿದೆ. ಕನಕಲಕ್ಷ್ಮಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜೀವ ಸಹೋದರಿ ಸಂಬಂಧಿಕರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ ಸಿಸಿಬಿ ಅವರು. ಬೋವಿ ಅಭಿವೃದ್ಧಿ ನಿಗಮ ಬಹುಕೋಟಿ ಹಗರಣದಲ್ಲಿ ತನಿಖಾ ನೆಪದಲ್ಲಿ ಸಿಐಡಿ ಪೊಲೀಸರು ಕಿರುಕುಳವನ್ನ ನೀಡಿದ್ರು ಅಂತ ಮನನೊಂದು ಏನು ವಕೀಲೆ ಹಾಗೂ ಉದ್ಯಮಿ ಆಗಿದ್ದಂತಹ ಜೀವ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಅವರು ನೋಟಿಸ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಯಾರು ಈ ಡಿವೈಎಸ್ಪಿ ಕನಕಲಕ್ಷ್ಮಿ ಅಂತ ನೋಡೋದಾದ್ರೆ ಇವರು ಸಿಐಡಿ ಡಿವೈಎಸ್ಪಿ 25 ಲಕ್ಷ ರೂಪಾಯಿಗೆ ಜೀವ ಅವರಿಗೆ ಲಂಚದ ಆಮಿಷವನ್ನ ಒಡ್ಡಿದ್ರು ಎನ್ನುವಂಥದ್ದು. ಜೊತೆಗೆ ಹೈಕೋರ್ಟ್ ಬೋವಿ ಹಗರಣದ ಸಂಬಂಧ ವಿಡಿಯೋ ರೆಕಾರ್ಡ್ ಮೂಲಕ ನವೆಂಬರ್ 14ರಿಂದ 23ರವರೆಗೂ ಕೂಡ ವಿಚಾರಣೆಯನ್ನ ನಡೆಸೋದಕ್ಕೆ ಅನುಮತಿಯನ್ನ ನೀಡಿತು. ಹಾಗಾದ್ರೆ ಏನು ಆರೋಪ ಅಂತ ನೋಡೋದಾದ್ರೆ ನವೆಂಬರ್ 14ರಂದು ಡಿವೈಎಸ್ಪಿ ಕನಕಲಕ್ಷ್ಮಿ ವಿವಸ್ತ್ರಗೊಳಿಸಿ ಸೈನೈಡ್ ತಂದಿದ್ಯಾ ಅಂತೆಲ್ಲ ಅವ್ರಿಗೆ ವಿಚಾರಣೆಯನ್ನ ನಡೆಸಿದ್ರು ಜೀವ ಅವ್ರಿಗೆ. ಜೊತೆಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಚಿತ್ರಹಿಂಸೆಯನ್ನ ಕೊಟ್ಟಿದ್ರು. ಅಂದ್ರೆ ನೀವೆಲ್ಲ ಯಾಕೆ ಬದುಕಬೇಕು ಅಂತ ಅವಮಾನಿಸಿದ್ರು. ಇದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಜೀವ ಸಹೋದರಿ ಸಂಗೀತ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ಕೆಲವು ದಾಖಲೆಗಳನ್ನ ಸಬ್ಮಿಟ್ ಮಾಡಕ್ ಹೋದಾಗ ಲಂಚವನ್ನ ಆಮಿಷವನ್ನ ಒಡ್ಡಿದ್ರು ಅಂತ ಹೇಳಲಾಗ್ತಾ ಇದೆ. Ashwavega English News. Coming soon. Your channel, your voice, your trust.